ಒಮ್ಮೆ ಧರ್ಮಪುರ ಎಂಬ ಸುಂದರ ರಾಜ್ಯವಿತ್ತು. ಹಸಿರು ಹೊಲಗಳು, ನಗುವ ಜನ, ಶಾಂತ ಜೀವನ ಎಲ್ಲವೂ ಅದ್ಭುತವಾಗಿತ್ತು. ಆ ರಾಜ್ಯವನ್ನು ಆಳುತ್ತಿದ್ದ ರಾಜನ ಹೆಸರು ವೀರಚಂದ್ರ. ಅವನು ಕೇವಲ ಸಿಂಹಾಸನದ ಮೇಲೆ ಕೂತ ರಾಜನಲ್ಲ, ಪ್ರಜೆಗಳ ನಡುವೆ ನಿಂತ ನಾಯಕನಾಗಿದ್ದ. ರಾಜ್ಯ ನನ್ನದು ಅಲ್ಲ, ಜನರದು ಎಂಬ ಮಾತು ಅವನ ಜೀವನದ ತತ್ವವಾಗಿತ್ತು. ರಾಜನಿಗೆ ಅತ್ಯಂತ ನಂಬಿಕೆಯ ಮಂತ್ರಿಯೊಬ್ಬನಿದ್ದ. ಅವನ ಹೆಸರು ಪ್ರಜ್ಞಾದೇವ. ಅವನು ಜ್ಞಾನಿ, ಧೈರ್ಯಶಾಲಿ ಮತ್ತು ನಿಷ್ಠಾವಂತ. ರಾಜನ ಮುಂದೆ ಸತ್ಯ ಹೇಳುವುದಕ್ಕೆ ಅವನು ಎಂದಿಗೂ ಹೆದರುತ್ತಿರಲಿಲ್ಲ. ರಾಜ ಮತ್ತು ಮಂತ್ರಿ ಇಬ್ಬರೂ ಸೇರಿ ರಾಜ್ಯವನ್ನು ಒಂದು ಕುಟುಂಬದಂತೆ ನೋಡಿಕೊಳ್ಳುತ್ತಿದ್ದರು. ಧರ್ಮಪುರದ ಪ್ರಜೆಗಳು ರಾಜನನ್ನು ಭಯದಿಂದ ಅಲ್ಲ, ಪ್ರೀತಿಯಿಂದ ಗೌರವಿಸುತ್ತಿದ್ದರು. ರೈತರು ಹೊಲಗಳಲ್ಲಿ ದುಡಿಯುತ್ತಿದ್ದರು. ವ್ಯಾಪಾರಿಗಳು ಪ್ರಾಮಾಣಿಕವಾಗಿ ವ್ಯವಹಾರ ಮಾಡುತ್ತಿದ್ದರು. ಕಾರ್ಮಿಕರು ಸಂತೋಷದಿಂದ ಬದುಕುತ್ತಿದ್ದರು. ಎಲ್ಲರಿಗೂ ನ್ಯಾಯ ಸಿಗುತ್ತಿತ್ತು. ಆದರೆ ಒಂದು ವರ್ಷ ಭೀಕರ ಬರ ಬಂತು. ಮಳೆ ಬೀಳಲೇ ಇಲ್ಲ. ನದಿಗಳು ಒಣಗಿದವು. ಬೆಳೆ ನಾಶವಾಯಿತು. ಪ್ರಜೆಗಳ ಮುಖದಲ್ಲಿ ನಗುವಿನ ಬದಲು ಚಿಂತೆ ಮನೆ ಮಾಡಿತು. ಅನ್ನದ ಕೊರತೆ, ಕೆಲಸದ ಅಭಾವ ಎಲ್ಲವೂ ಜನರನ್ನು ಕಾಡತೊಡಗಿತು. ಒಂದು ರಾತ್ರಿ ರಾಜ ವೀರಚಂದ್ರ ಮಂತ್ರಿಯನ್ನು ಕರೆಯಿಸಿಕೊಂಡನು. ಕಿಟಕಿಯ ಹೊರಗೆ ಒಣಭೂಮಿಯನ್ನು ನೋಡುತ್ತಾ ಅವನು ಕೇಳಿದನು, ಪ್ರಜ್ಞಾದೇವ, ನಾನು ರಾಜನಾಗಿ ಏನು ಮಾಡಬೇಕು? ನನ್ನ ಜನ ನೋವು ಅನುಭವಿಸುತ್ತಿದ್ದಾರೆ. ಮಂತ್ರಿಯು ಕ್ಷಣ ಯೋಚಿಸಿ ಉತ್ತರಿಸಿದನು, ಮಹಾರಾಜ, ಈಗ ನಿಮಗೆ ರಾಜನಾಗಿಯಲ್ಲ, ಮನುಷ್ಯನಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ಪ್ರಜೆಗಳ ನೋವು ನಿಮ್ಮದಾಗಬೇಕು. ಆ ಮಾತು ರಾಜನ ಹೃದಯಕ್ಕೆ ತಟ್ಟಿತು. ಮುಂದಿನ ದಿನವೇ ಅವನು ಅರಮನೆಯ ಭಂಡಾರವನ್ನು ತೆರೆದನು. ಸಂಗ್ರಹಿಸಿದ್ದ ಅನ್ನವನ್ನು ಪ್ರಜೆಗಳಿಗೆ ಹಂಚಲು ಆದೇಶ ನೀಡಿದನು. ಅರಮನೆಯ ವೈಭವವನ್ನು ಕಡಿತಗೊಳಿಸಿ ಆ ಸಂಪತ್ತನ್ನು ಜನರ ಬದುಕಿಗೆ ಬಳಸಿದನು. ರಾಜನು ಕೇವಲ ಆದೇಶ ನೀಡಲಿಲ್ಲ, ಸ್ವತಃ ಗ್ರಾಮಗಳಿಗೆ ಹೋದನು. ರೈತರ ಮನೆಗೆ ಹೋಗಿ ಅವರ ಕಷ್ಟ ಕೇಳಿದನು. ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದನು. ಮಕ್ಕಳೊಂದಿಗೆ ಮಾತನಾಡಿದನು. ಪ್ರಜೆಗಳು ಮೊದಲ ಬಾರಿ ತಮ್ಮ ರಾಜನನ್ನು ಇಷ್ಟು ಹತ್ತಿರದಿಂದ ನೋಡಿದರು. ಇದರಿಂದ ಪ್ರಜೆಗಳ ಮನಸ್ಸು ಬದಲಾಯಿತು. ನಮ್ಮ ರಾಜ ನಮ್ಮ ಜೊತೆ ನಿಂತಿದ್ದಾನೆ ಎಂಬ ನಂಬಿಕೆ ಅವರಲ್ಲಿ ಹುಟ್ಟಿತು. ಜನರು ಪರಸ್ಪರ ಸಹಾಯ ಮಾಡಲು ಆರಂಭಿಸಿದರು. ಯಾರಿಗೆ ಅನ್ನವಿರಲಿಲ್ಲ, ಅವರಿಗೆ ಇದ್ದವರು ಹಂಚಿದರು. ಧರ್ಮಪುರ ಮತ್ತೆ ಒಂದಾಗಿ ನಿಂತಿತು. ಕಾಲ ಕಳೆಯುತ್ತಿದ್ದಂತೆ ಪ್ರಕೃತಿ ಸಹ ಕೈಹಿಡಿಯಿತು. ಮಳೆ ಬಂತು. ನದಿಗಳು ಮತ್ತೆ ಹರಿಯತೊಡಗಿದವು. ಹೊಲಗಳಲ್ಲಿ ಹಸಿರು ಬೆಳೆ ಮೊಳಕೆಯೊಡೆಯಿತು. ಜನರ ಮುಖದಲ್ಲಿ ಮತ್ತೆ ನಗು ಮೂಡಿತು. ಆ ದಿನ ಮಂತ್ರಿ ಪ್ರಜ್ಞಾದೇವ ರಾಜನಿಗೆ ಹೇಳಿದರು, ಮಹಾರಾಜ, ನೀವು ಬರವನ್ನು ಗೆದ್ದದ್ದಕ್ಕಿಂತ ದೊಡ್ಡ ಕೆಲಸ ಮಾಡಿದ್ದೀರಿ. ನೀವು ಪ್ರಜೆಗಳ ಹೃದಯವನ್ನು ಗೆದ್ದಿದ್ದೀರಿ. ರಾಜ ವೀರಚಂದ್ರ ನಗುತ್ತಾ ಉತ್ತರಿಸಿದನು, ರಾಜನ ಶಕ್ತಿ ಕಿರೀಟದಲ್ಲಲ್ಲ, ಪ್ರಜೆಗಳ ನಂಬಿಕೆಯಲ್ಲಿದೆ. ಅವರು ನನ್ನ ಜೊತೆಯಲ್ಲಿದ್ದರೆ ಯಾವುದೇ ಸಂಕಷ್ಟ ದೊಡ್ಡದಾಗುವುದಿಲ್ಲ. ಧರ್ಮಪುರದ ಕಥೆ ಪೀಳಿಗೆಯಿಂದ ಪೀಳಿಗೆಗೆ ಹರಡಿತು. ಜನರು ಹೇಳಿಕೊಳ್ಳುತ್ತಿದ್ದರು, ಅಲ್ಲಿ ಒಬ್ಬ ರಾಜನಿದ್ದ. ಅವನು ಸಿಂಹಾಸನದಿಂದ ಅಲ್ಲ, ಹೃದಯದಿಂದ ಆಳಿಗ.